ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 18ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ: ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆರಿಗೆ ಯಾವ ಮೂಲದಿಂದ ಸಂಗ್ರಹವಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು: ವಾಣಿಜ್ಯ ತೆರಿಗೆ, ನೋಂದಣಿ ಮತ್ತು ಮುದ್ರಾಂಕ ತೆರಿಗೆ, ಅಬಕಾರಿ ತೆರಿಗೆ, ಮೋಟಾರ್ ವಾಹನ ತೆರಿಗೆ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆರಿಗೆ ವಾಣಿಜ್ಯ ತೆರಿಗೆ ಮೂಲಕ ಸಂಗ್ರಹ ಆಗುತ್ತೆ. 2023 ಹಾಗೂ 24ನೇ ಸಾಲಿನಲ್ಲಿ ವಾಣಿಜ್ಯ ತೆರಿಗೆ ಮೂಲಕ 1,10,000 ಕೋಟಿಗಳಷ್ಟು ಒಂದು ವಾಣಿಜ್ಯ ತೆರಿಗೆ ಸಂಗ್ರಹ ಆಗಿರುತ್ತೆ. ಹಾಗೆ 2ನೇ ಸ್ಥಾನದಲ್ಲಿ ಅಬಕಾರಿ ತೆರಿಗೆ ಇರುತ್ತೆ. ಅಬಕಾರಿ ತೆರಿಗೆ ಮೂಲಕ 38,525 ಕೋಟಿಗಳಷ್ಟು ಸಂಗ್ರಹ ಆಗಿರುತ್ತೆ. 3ನೇ ಸ್ಥಾನದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ತೆರಿಗೆ ಇರುತ್ತೆ. 26,000 ಕೋಟಿಗಳಷ್ಟು ಒಂದು ವರಮಾನ ಅಥವಾ ತೆರಿಗೆ ಏನಾಗುತ್ತೆ ಸಂಗ್ರಹ ಆಗಿರುತ್ತೆ. ಹಾಗೆ ಕರ್ನಾಟಕದ 2024ನೇ ಸಾಲಿನ ಬಜೆಟನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಂಡನೆ ಮಾಡಿರ್ತಾರೆ. ಈ ವರ್ಷದ ಬಜೆಟ್ನ ಗಾತ್ರ 3.71 ಲಕ್ಷ ಕೋಟಿಗಳಷ್ಟಾಗಿರುತ್ತೆ. 3.71 ಲಕ್ಷ ಕೋಟಿ ನಮ್ಮ ಬಜೆಟ್ನ ಗಾತ್ರ ಆಗಿರುತ್ತೆ. ಸಿದ್ದರಾಮಯ್ಯನವರು ದಾಖಲೆಯ 15ನೇ ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಕೇಳ್ತಾರೆ ಪ್ರಶ್ನೆ: ಅತಿ ಹೆಚ್ಚು ಬಾರಿ ಕರ್ನಾಟಕದಲ್ಲಿ ಬಜೆಟನ್ನು ಮಂಡನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡ್ತಾರೆ. 15 ಬಾರಿ ಟೋಟಲ್ ಆಗಿ ಅವರು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ನಂತರ 13 ಬಾರಿ ರಾಮಕೃಷ್ಣ ಹೆಗಡೆ ಅವರು ನಮ್ಮ ಕರ್ನಾಟಕದ ಬಜೆಟನ್ನು ಮಂಡನೆ ಮಾಡಿರ್ತಾರೆ. ಈ ಪಾಯಿಂಟನ್ನು ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ: ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಶುಚಿ ರುಚಿ ಆಹಾರ ಒದಗಿಸಲು ಯಾವ ಯೋಜನೆ ಆರಂಭಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಹಳ್ಳಿ ಮನೆ, ಕೆಫೆ ಸಂಜೀವಿನಿ, ಊಟದ ಮನೆ, ಇಂದಿರಾ ಕ್ಯಾಂಟೀನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. 2024ನೇ ಸಾಲಿನ ಬಜೆಟ್ನಲ್ಲಿ ಈ ಯೋಜನೆಯನ್ನು ಘೋಷಣೆ ಮಾಡಲಾಗಿರುತ್ತೆ ಕರ್ನಾಟಕ ಸರ್ಕಾರ. ಈ ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶುಚಿಯಾದ ರುಚಿಯಾದ ಆಹಾರವನ್ನು ಒದಗಿಸೋಕೆ ಕೆಫೆ ಸಂಜೀವಿನಿ ಅನ್ನುವಂತಹ ಯೋಜನೆಯನ್ನು ಆರಂಭ ಮಾಡಿದೆ. ಸ್ಥಳೀಯ ಆಹಾರವನ್ನು ಕೈಗೆಟಕುವ ಒಂದು ದರದಲ್ಲಿ ಒದಗಿಸೋಕೆ ಮಹಿಳೆಯರೇ ಇದನ್ನು ನಡೆಸ್ತಾರೆ. ಮಹಿಳೆಯರು ಕೆಫೆ ಸಂಜೀವಿನಿಯನ್ನು ಆರಂಭ ಮಾಡೋಕೆ ಕರ್ನಾಟಕ ಸರ್ಕಾರ 50 ಕೆಫೆಗಳಿಗೆ 7.50 ಕೋಟಿಗಳಷ್ಟು ಒಂದು ಅನುದಾನವನ್ನು ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿರುತ್ತೆ. ಇನ್ನು ಈ ವರ್ಷದ ಬಜೆಟ್ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ ಅನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತೆ. ಮುಖ್ಯವಾಗಿ ಮಾಜಿ ದೇವದಾಸಿಯರನ್ನ ಅವ್ರಿಗೇನು ಮಾಶಾಸನ ಕೊಡ್ತಾ ಇದ್ರು ಅದನ್ನ 1,500ರಿಂದ 2,000ಕ್ಕೆ ಇನ್ಕ್ರೀಸ್ ಮಾಡಿರ್ತಾರೆ. ಹಾಗೇನು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಏನೋ ಒಂದು ಮಾಶಾಸನ ಕೊಡ್ತಾ ಇದ್ರು, 800 ರೂಪಾಯಿನ ಕೊಡ್ತಾ ಇದ್ರು ಅವ್ರಿಗೆ, ಅದನ್ನ 1,200 ರೂಪಾಯಿಗಳಿಗೆ ಇನ್ಕ್ರೀಸ್ ಮಾಡಿರ್ತಾರೆ. KS ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಒಂದು ಸೆಕ್ಷನ್ ಇರುತ್ತೆ. ಈ ಒಂದು ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್, ಈ ಒಂದು ಪಾಯಿಂಟ್ಸ್ಗಳನ್ನು ಕೇಳ್ತಾರೆ KS ಪ್ರಿಲಿಮ್ಸ್ ಅಲ್ಲಿ. ಹಾಗಾಗಿ ಈ ವರ್ಷದ ಬಜೆಟ್ನಲ್ಲಿರುವಂತಹ ಯೋಜನೆಗಳಾಗಿರ್ಬೋದು ಅಥವಾ ಕೆಲವೊಂದು ಏನು ಇನಿಷಿಯೇಟಿವ್ಸ್ ಗೌರ್ಮೆಂಟ್ ತೆಗೆದುಕೊಂಡಿದೆ ಅದನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು. ಮುಂದಿನ ಪ್ರಶ್ನೆ: 2023-24ರ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದ ತಲಾ ಆದಾಯ ಎಷ್ಟಿದೆ? ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ. ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು, ಪರ್ ಕ್ಯಾಪಿಟಾ ಇನ್ಕಮ್. ಸೊ ಇಂಗ್ಲಿಷ್ನಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್, ಕನ್ನಡದಲ್ಲಿ ಕರ್ನಾಟಕದ ತಲಾ ಆದಾಯ.
ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಆಯ್ಕೆಗಳು 3,32,926 ರೂಪಾಯಿ, 1,85,854 ರೂಪಾಯಿ, 3,04,474 ರೂಪಾಯಿ, 1,66,797 ರೂಪಾಯಿ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಈ ವರ್ಷದ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಪರ್ ಕ್ಯಾಪಿಟ ತಲಾ ಆದಾಯ ಎಷ್ಟಿದೆ ಅಂದರೆ 3,32,926 ರೂಪಾಯಿ ಆಗುತ್ತೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಕ್ವಶನ್ ಅನ್ನ. ಎರಡನೇ ಪಾಯಿಂಟ್ ಅನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಭಾರತದ ತಲಾ ಆದಾಯ ಎಷ್ಟಿದೆ ಅಂದರೆ ರಾಷ್ಟ್ರೀಯ ತಲಾ ಆದಾಯ ಎಷ್ಟಿದೆ ಅಂದರೆ 1,85,854 ರೂಪಾಯಿ ಇದೆ. ಈ ಎರಡರಲ್ಲಿ ಒಂದು ಪಾಯಿಂಟ್ ಅನ್ನು ಕೇಳ್ತಾರೆ. ಕರ್ನಾಟಕದ ತಲಾ ಆದಾಯ ಎಷ್ಟು ಅಥವಾ ರಾಷ್ಟ್ರೀಯ ತಲಾ ಆದಾಯ ಎಷ್ಟು KS ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. 3,32,926 ನಮ್ಮ ಕರ್ನಾಟಕದ ಪರ್ ಕ್ಯಾಪಿಟಾ ಇನ್ಕಮ್ ತಲಾ ಆದಾಯ. ರಾಷ್ಟ್ರೀಯ ತಲಾ ಆದಾಯ 1,85,854 ರೂಪಾಯಿ. ರಾಷ್ಟ್ರೀಯ ತಲಾ ಆದಾಯಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ತಲಾ ಆದಾಯ ಚೆನ್ನಾಗಿದೆ, ಅಂದರೆ ಇನ್ಕ್ರೀಸ್ ಇದೆ, ಹೈಯೆಸ್ಟ್ ಇದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ತಲಾ ಆದಾಯದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಜಿಲ್ಲೆ ಯಾವುದು ಅಂದರೆ ಬೆಂಗಳೂರು ನಗರ. ಈ ಬೆಂಗಳೂರು ನಗರ ಏನಿದೆ ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದೆ. ಎಷ್ಟಿದೆ ಬೆಂಗಳೂರಿನ ತಲಾ ಆದಾಯ ಅಂತಂದರೆ 7,60,362 ಇದೆ. ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಬರುತ್ತೆ. ಬೆಂಗಳೂರು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದ ತಲಾ ಆದಾಯ 4,92,074 ರೂಪಾಯಿ ಇದೆ. ಹಾಗೆ ಮೂರನೇ ಸ್ಥಾನದಲ್ಲಿ ಉಡುಪಿ ಬರುತ್ತೆ. ಉಡುಪಿ 4,14,274 ರೂಪಾಯಿ ಇದೆ. ಬಟ್ ಈ ಡಾಟಾ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಯಾವ ಸ್ಥಾನದಲ್ಲಿದೆ ಬೆಂಗಳೂರು ನಗರ ಫಸ್ಟ್ ಪ್ಲೇಸು, ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ, ಮೂರನೇ ಸ್ಥಾನದಲ್ಲಿ ಉಡುಪಿ. ಇಷ್ಟು ತಮಗೆ ನೆನಪಿನಲ್ಲಿರಬೇಕು. ಈ ಎರಡು ಡಾಟಾ, ಎರಡು ಫ್ಯಾಕ್ಟ್ ಏನಿದೆ ಇದು ತಮಗೆ ಗೊತ್ತಿರಬೇಕು. ಎರಡರಲ್ಲಿ ಒಂದು KS ಪ್ರಿಲಿಮ್ಸ್ ಅಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ವಚನ ಮಂಟಪವನ್ನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸೋಕೆ ನಿರ್ಧರಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕಲಬುರಗಿ, ವಿಜಯಪುರ, ಬೀದರ್, ಯಾದಗಿರಿ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಕಲಬುರಗಿಯಲ್ಲಿ ವಚನ ಮಂಟಪವನ್ನ ಸ್ಥಾಪನೆ ಮಾಡೋಕೆ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ. ಕಲಬುರಗಿಯಲ್ಲಿ ವಚನ ಸಂಗ್ರಹಾಲಯ ಮತ್ತು ವಚನ ಮಂಟಪ ಎರಡನ್ನ ಕೂಡ ಸ್ಥಾಪನೆ ಮಾಡೋಕೆ ಒಂದು ಪ್ರಸ್ತಾಪನೆಯನ್ನ ಈ ಬಜೆಟ್ನಲ್ಲಿ ಮಾಡ್ತಾರೆ 2024 ಕರ್ನಾಟಕ ಬಜೆಟ್ನಲ್ಲಿ. ಹಾಗೆ ರೀಸೆಂಟ್ ಆಗಿ ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕೂಡ ಘೋಷಣೆ ಮಾಡ್ತಾರೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವರ ಭಾವಚಿತ್ರವನ್ನ ಕೂಡ ಕಡ್ಡಾಯಗೊಳಿಸಲಾಗಿರುತ್ತೆ. ಇನ್ನು ಕಲಬುರಗಿಯ ಭೀಮಾ ಬ್ರ್ಯಾಂಡ್ ಅನ್ನೋದು ಯಾವುದಕ್ಕೆ ಸಂಬಂಧಪಡುತ್ತೆ? ಅದು ನಮ್ಮ ತೊಗರಿ ಬೆಳೆಗೆ ಸಂಬಂಧಪಡುತ್ತೆ. ಈ ತೊಗರಿ ಬೇಳೆ ಏನಿದೆ, ಕಲಬುರಗಿಯ ತೊಗರಿ ಬೇಳೆ ಒಂದು ಭೀಮಾ ಬ್ರ್ಯಾಂಡ್ನ ಅಡಿಯಲ್ಲಿ ಮಾರುಕಟ್ಟೆಯಲ್ಲಿ ಮತ್ತು ಆನ್ಲೈನ್ ಮಾರುಕಟ್ಟೆಯಲ್ಲಿ ಕೂಡ ಮಾರಾಟವನ್ನು ಮಾಡಲಾಗ್ತಾ ಇದೆ. ಇಷ್ಟು ಪಾಯಿಂಟ್ಸ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಭಾಗದಲ್ಲಿ ಜಲ ಮೆಟ್ರೋ ಪ್ರಾರಂಭಿಸಲು ಸರ್ಕಾರ ಮುಂದಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಮಂಗಳೂರು, ಬೆಂಗಳೂರು, ಚಿಕ್ಕಮಗಳೂರು, ಮೈಸೂರು. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ. 2024ನೇ ಸಾಲಿನ ಬಜೆಟ್ನಲ್ಲಿ ಕರ್ನಾಟಕದ ಮಂಗಳೂರಿನ ಭಾಗದಲ್ಲಿ ಒಂದು ಜಲ ಮೆಟ್ರೋನ ಆರಂಭ ಮಾಡೋಕೆ ಸರ್ಕಾರ ಮುಂದಾಗಿರುತ್ತೆ. ಸೊ ಮಂಗಳೂರಿನ ಗುರುಪುರ ಮತ್ತು ನೇತ್ರಾವತಿ ನದಿಯಲ್ಲಿ ಈ ಒಂದು ಜಲ ಮೆಟ್ರೋನ ಆರಂಭ ಮಾಡೋಕೆ ಸರ್ಕಾರ ಮುಂದಾಗಿದೆ, ಗುರುಪುರ ಮತ್ತು ನೇತ್ರಾವತಿ ನದಿಯಲ್ಲಿ. ಇನ್ನು ರೀಸೆಂಟ್ ಆಗಿ ಚಾಲಕರಹಿತ ಮೆಟ್ರೋವನ್ನು ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಆರಂಭ ಮಾಡೋಕೆ ಕೂಡ ಸರ್ಕಾರ ಮುಂದಾಗಿರುತ್ತೆ. ಸೊ ಬೆಂಗಳೂರಿನಲ್ಲಿ ಚಾಲಕರಹಿತ ಈ ಮೆಟ್ರೋವನ್ನು ಚೀನಾದಿಂದ ಇಂಪೋರ್ಟ್ ಮಾಡಿಕೊಳ್ಳಲಾಗಿರುತ್ತೆ, ಚೀನಾದಿಂದ ಆಮದು ಮಾಡಿಕೊಳ್ಳಲಾಗಿರುತ್ತೆ. ಮುಂದಿನ ಪ್ರಶ್ನೆ, ಇನ್ಸಾಟ್ 3DS ಉಪಗ್ರಹ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, ಅಮೆರಿಕ, ಜಪಾನ್, ಫ್ರಾನ್ಸ್. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ. ಸೊ ಭಾರತದ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋನ ಒಂದು ಉಪಗ್ರಹ ಆಗುತ್ತೆ ಇನ್ಸ್ಯಾಟ್ 3DS. ಇದೊಂದು ಹವಾಮಾನ ಅಧ್ಯಯನಕ್ಕಾಗಿ ಉಡಾವಣೆ ಮಾಡಿದಂತಹ ಉಪಗ್ರಹ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಸಲುವಾಗಿ ಹವಾಮಾನ ಅಧ್ಯಯನವನ್ನು ಮಾಡೋಕೆ ಈ ಒಂದು ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಿರ್ತಾರೆ.
ಸೊ ಈ ಒಂದು ಉಪಗ್ರಹವನ್ನು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನು ಉಡಾವಣೆ ಮಾಡಿರ್ತಾರೆ. ಸೊ ಯಾವ ಒಂದು ವಾಹನ ಮೂಲಕ, ಸೊ ಯಾವ ರಾಕೆಟ್ ಮೂಲಕ ಇದನ್ನು ಉಡಾವಣೆ ಮಾಡಿದ್ರು ಅಂದರೆ GSLV-F14 ಕೇಳ್ತಾರೆ ಎಕ್ಸಾಮ್ನಲ್ಲಿ. GSLV-F14 ಒಂದು ರಾಕೆಟ್ ಮೂಲಕ ಈ ಒಂದು ಉಪಗ್ರಹವನ್ನು ಸ್ಯಾಟಲೈಟನ್ನು ಲಾಂಚ್ ಮಾಡಿರ್ತಾರೆ. ಇದು 2274 kgಗಳಷ್ಟು ಒಂದು ತೂಕ ಇರುತ್ತೆ. ಬಟ್ ಇದರ ಮೇನ್ ಇಂಟೆನ್ಷನ್ ಏನು ಅಂತಂದರೆ ಹವಾಮಾನ ಅಧ್ಯಯನ. ಹಾಗೆ ಇತ್ತೀಚೆಗೆ ಇಸ್ರೋ ಯೋಮಿತ್ರ ಅನ್ನುವಂತಹ ಕಾನ್ಸೆಪ್ಟ್ಗಾಗಿ ನ್ಯೂಸಲ್ಲಿ ಇದೆ. ಏನಿದು ಯೋಮಿತ್ರ? ಸೊ ಯೋಮಿತ್ರ ಅನ್ನೋದು ಇಸ್ರೋದ ಗಗನಯಾನ್ ಮಿಷನ್ ಏನಿದೆ, ಇಸ್ರೋದ ಗಗನಯಾನ್ ಮಿಷನ್ನ ಭಾಗವಾಗಿ ಒಂದು ರೋಬೋಟನ್ನು ಬಾಹ್ಯಾಕಾಶಕ್ಕೆ ಕಳಿಸುವಂತಹ ಒಂದು ಕಾನ್ಸೆಪ್ಟ್ ಆಗುತ್ತೆ. ಅಂದರೆ ಯೋಮಿತ್ರ ಅನ್ನೋದು ಒಂದು ರೋಬೋಟ್. ಈ ರೋಬೋಟನ್ನು ಗಗನಯಾನ್ ಮಿಷನ್ನ ಭಾಗವಾಗಿ ಒಂದು ಬಾಹ್ಯಾಕಾಶಕ್ಕೆ 2024 ಕೊನೆಯಲ್ಲಿ ಕಳಿಸುವಂತಹ ಉದ್ದೇಶವನ್ನು ಹೊಂದಲಾಗಿರುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಸರ್ಕಾರದ ಅನ್ನ ಸುವಿಧಾ ಯೋಜನೆ ಯಾರಿಗೆ ಸಂಬಂಧಪಡುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಮಕ್ಕಳಿಗೆ, ಕೃಷಿಕರಿಗೆ, ಮಹಿಳೆಯರಿಗೆ, 80 ವರ್ಷ ಮೇಲ್ಪಟ್ಟ ವೃದ್ಧರಿಗೆ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. 80 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಈ ಅನ್ನ ಸುವಿಧಾ ಯೋಜನೆ ಸಂಬಂಧಪಡುತ್ತೆ. ಈ ಯೋಜನೆಯನ್ನು 2024ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಏನಿದು ಅನ್ನ ಸುವಿಧಾ ಯೋಜನೆ? ಇವಾಗ ನ್ಯಾಯಬೆಲೆ ಅಂಗಡಿಯ ಮೂಲಕ ಒಂದು ಬಡವರಿಗೆ ಅಥವಾ BPL ಕಾರ್ಡ್ ಹೋಲ್ಡರ್ ಏನಿರ್ತಾರೆ ಅವರಿಗೆ ಒಂದು ಧಾನ್ಯಗಳನ್ನು, ದಿನಸಿಯನ್ನು ಕೊಡ್ತಾರೆ. ಆದರೆ 80 ವರ್ಷ ಮೇಲ್ಪಟ್ಟವರಿಗೆ ಆ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಿ ತಗೊಳ್ಳೋಕೆ ಕಷ್ಟ ಆಗುತ್ತೆ. ವಯೋಸಹಜ ಕಾಯಿಲೆ ಇರುತ್ತೆ, ಹಾಗಾಗಿ ಅವ್ರಿಗೆ ಹೋಗೋಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಅನ್ನ ಸುವಿಧಾ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು, ಒಂದು ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. 80 ವರ್ಷ ಮೇಲ್ಪಟ್ಟವರಿಗೆ ಅಥವಾ 80 ವರ್ಷ ದಾಟಿದ ವೃದ್ಧರಿಗೆ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಿರ್ತಾರೆ. ಈ ಯೋಜನೆಯಡಿ ವೃದ್ಧರ ಮನೆ ಬಾಗಿಲಿಗೆ, ಅವರ ಮನೆ ಬಾಗಿಲಿಗೆ ಹೋಮ್ ಡೆಲಿವರಿ ಆ್ಯಪ್ ಮೂಲಕ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಲಾಗುತ್ತೆ. ಹೋಮ್ ಡೆಲಿವರಿ ಆ್ಯಪ್ ಮೂಲಕ ಯಾರು ಹಿರಿಯ ನಾಗರಿಕರು ಪ್ರತ್ಯೇಕವಾಗಿ ಒಬ್ಬರೇ ವಾಸ ಮಾಡ್ತಾ ಇರ್ತಾರೆ, ಅವ್ರ ಮನೆಯಲ್ಲಿ ಬೇರೆ ಯಾರೂ ಇರಲ್ಲ, ಅಥವಾ ಏಕಾಂಗಿಯಾಗಿ ಇರುವಂತಹ ಮನೆಗಳಿಗೆ ಮಾತ್ರ ಈ ಯೋಜನೆ ಅನ್ವಯ ಆಗುತ್ತೆ. ಸೊ ಕೂಡು ಕುಟುಂಬ ಇತ್ತು ಅಂದರೆ ಅನ್ವಯ ಆಗೋದಿಲ್ಲ. ಸೊ ಏಕಾಂಗಿಯಾಗಿದ್ದು ಅವ್ರಿಗೆ ಯಾರು ಸಹಾಯ ಮಾಡೋಕೆ ಇರಲಿಲ್ಲ ಅಂತಂದರೆ ಈ ಒಂದು ಯೋಜನೆ ಅವರಿಗೆ ಅನ್ವಯ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಬಾರಿ ಕೇಳ್ತಾರೆ ಈ ಯೋಜನೆ ಯಾವಾಗ ಅನ್ವಯ ಆಗುತ್ತೆ ಅಂದರೆ ವೃದ್ಧರು ಅವರು ಒಬ್ಬರೇ ಇರಬೇಕು, ಏಕಾಂಗಿಯಾಗಿರಬೇಕು, ಪ್ರತ್ಯೇಕವಾಗಿದ್ದಾಗ ಅವ್ರಿಗೆ ಸಹಾಯ ಮಾಡೋಕೆ ಯಾರೂ ಇಲ್ಲ, ಅವರು ಸಹ ಕುಟುಂಬದಲ್ಲಿದ್ದಾರೆ, ಕೂಡು ಕುಟುಂಬದಲ್ಲಿದ್ದಾರೆ ಅಂದರೆ ಅನ್ವಯ ಆಗೋದಿಲ್ಲ. ಸೊ ಅವರು ಯಾರು ಹೆಲ್ಪ್ ಮಾಡೋಕೆ ಇರಲಿಲ್ಲ ಅಂದರೆ ಅವ್ರಿಗೆ ಅನ್ವಯ ಆಗುತ್ತೆ. ಸೊ ಈ ಯೋಜನೆಯ ಉದ್ದೇಶ ಅಷ್ಟೇ, 80 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಆಹಾರ ಧಾನ್ಯವನ್ನು ಅವರ ಮನೆ ಬಾಗಿಲಿಗೆ ಪೂರೈಕೆ ಮಾಡ್ತಾರೆ. ನ್ಯಾಯಬೆಲೆ ಅಂಗಡಿಗೆ ತೆರಳಿ ಆಹಾರ ಧಾನ್ಯವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗದೇ ಇರುವಂತಹ ಹಿರಿಯ ಜೀವಗಳಿಗೆ ಈ ಯೋಜನೆ ಅನುಕೂಲ ಆಗುತ್ತೆ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ NV ಅಂಜಾರಿಯಾ ಅವರು ನೇಮಕ ಆಗಿದ್ದಾರೆ. ಯಾರು? NV ಅಂಜಾರಿಯಾ. ಹಾಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅನಾಬೆಲ್ ಅತಿ ವೇಗದ ದ್ವಿಶತಕವನ್ನು ದಾಖಲೆ ಮಾಡಿರ್ತಾರೆ. 3ನೇ ಪಾಯಿಂಟನ್ನು ನೋಡಿ, ರಾಯಚೂರು ಮತ್ತು ಕಾರವಾರದಲ್ಲಿ ಹೊಸ ವಿಮಾನ ನಿಲ್ದಾಣಗಳ ನಿರ್ಮಾಣಕ್ಕೆ ನಮ್ಮ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿರುತ್ತೆ. ಸೊ ನೆಕ್ಸ್ಟು ರಾಯಚೂರು ಮತ್ತು ಕಾರವಾರನಲ್ಲಿ ಹೊಸ ಒಂದು ವಿಮಾನ ನಿಲ್ದಾಣ. ಇನ್ನು ಕೈಗೆಟಕುವ ದರದಲ್ಲಿ ಸಿರಿಧಾನ್ಯ ಉತ್ಪನ್ನಗಳನ್ನು ಒದಗಿಸೋಕೆ ನಮ್ಮ ಮಿಲೆಟ್ ಅನ್ನುವಂತಹ ಹೊಸ ಕಾರ್ಯಕ್ರಮವನ್ನು ಕೂಡ ಜಾರಿ ಮಾಡಲಾಗಿದೆ. ರೈತರಿಗೆ ಕೀಟ, ರೋಗ, ಪೋಷಕಾಂಶ ನಿರ್ವಹಣೆಯ ಸಲಹೆಗೆ ಈ ಸಾಪ್ನ ತಂತ್ರಾಂಶ ಕೂಡ ಪರಿಚಯ ಮಾಡಲಾಗಿರುತ್ತೆ. ಇನ್ನು ಶಿವಮೊಗ್ಗದ ಸೋಗಾನೆ, ಬೆಂಗಳೂರು ಗ್ರಾಮಾಂತರದ ಮೋಗೇನಹಳ್ಳಿ ಮತ್ತು ವಿಜಯಪುರದ ಇಟಂಗಿಹಾಳ್ನಲ್ಲಿ ಆಹಾರ ಪಾರ್ಕನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದಕ್ಕೂ ಕೂಡ ಘೋಷಣೆ ಮಾಡಿರ್ತಾರೆ ಬಜೆಟ್ನಲ್ಲಿ. ಈ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿ, 3 ಪ್ಲೇಸ್ಗಳಲ್ಲಿ ಈ ಒಂದು ಆಹಾರ ಪಾರ್ಕ್, ಫುಡ್ ಪಾರ್ಕನ್ನು ನಿರ್ಮಾಣ ಮಾಡೋಕ್ಕೆ ಬಜೆಟ್ನಲ್ಲಿ ಘೋಷಣೆ ಆಗುತ್ತೆ. ಆಪ್ಷನ್ಸಲ್ಲಿ ಈ 3 ಆಪ್ಷನ್ಸನ್ನು ಕೊಟ್ಟು 4ನೇ ಆಪ್ಷನ್ನು ಮೇಲಿನ ಎಲ್ಲವೂ ಅಂತ ಕೊಡ್ತಾರೆ. ಹಾಗಾಗಿ ನೆನಪಿಟ್ಕೋಬೇಕು, ಶಿವಮೊಗ್ಗದ ಸೋಗಾನೆ 1ನೇ ಆಪ್ಷನ್ನು, 2ನೇದು ಬೆಂಗಳೂರು ಗ್ರಾಮಾಂತರದ ಮೋಗೇನಹಳ್ಳಿ, 3ನೇದು ವಿಜಯಪುರದ ಇಟಂಗಿಹಾಳ್. ಈ 3 ಪ್ಲೇಸ್ನಲ್ಲಿ ಫುಡ್ ಪಾರ್ಕನ್ನು ನಿರ್ಮಾಣ ಮಾಡೋಕ್ಕೆ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಾರೆ.
ಸೊ ಇಷ್ಟೇನಿದೆ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗುತ್ತೆ. ಇವತ್ತು ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲಿ ಘೋಷಣೆ ಆದಂತಹ ಪ್ರಮುಖ ಯೋಜನೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವು ಬಹಳ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ ಮೇಲೆ KS ಪ್ರಿಲಿಮ್ಸ್ ಅಲ್ಲಿ ಅಪ್ಕಮಿಂಗ್ 2024 KS ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ಗಳು ಬರುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಪಾಯಿಂಟ್ಸ್ಗಳನ್ನು ಅಬ್ಸರ್ವ್ ಮಾಡಬೇಕು ಮತ್ತು ನೆನಪಿನಲ್ಲಿ ಇಟ್ಕೋಬೇಕು. ಮತ್ತು ನಾಳೆಯ ಸೆಷನ್ಸ್ ಅಲ್ಲಿ ನಾಡ್ದ ಒಂದು ಸೆಷನ್ಸ್ ಅಲ್ಲಿ ಮತ್ತೆ ಹೊಸ ಯೋಜನೆಗಳು ಏನೇನು ಆಗಿದೆ, ಸೊ ಏನೇನು ಕಾನ್ಸೆಪ್ಟ್ ತಗೊಂಡು ಬಂದಿದ್ದಾರೆ ಕರ್ನಾಟಕ ಸರ್ಕಾರದವರು, ಅದನ್ನು ಕೂಡ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಸೊ ಇಷ್ಟು ಇವತ್ತಿನ ಸೆಷನ್ ಆಗುತ್ತೆ. ಸೊ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಕ್ಲಾಸ್ ತಮಗೆ ಲೈಕ್ ಆಗಿದ್ರೆ, ಸೊ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ. ಹಾಗೆ ಈ ಒಂದು ಕ್ಲಾಸನ್ನು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ನೀವಿನ್ನು ಟೆಲಿಗ್ರಾಮಲ್ಲಿ ಜಾಯಿನ್ ಟು ಲರ್ನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ ಮತ್ತು ಜಾಯಿನ್ ಟು ಲರ್ನ್ ವೆಬ್ಸೈಟ್ ಅವೈಲೇಬಲ್ ಇರುತ್ತೆ. ಸೊ ನಮ್ಮ ವೆಬ್ಸೈಟ್ ಮತ್ತು ನಮ್ಮ ಆ್ಯಪ್ನಲ್ಲಿ 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಅವೈಲೇಬಲ್ ಇರುತ್ತೆ. 2 ವರ್ಷದ ನೋಟ್ಸ್ ಮತ್ತು ಟೆಸ್ಟ್ ತಮಗೆ 250 ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ. ಸೊ 250 ರೂಪೀಸ್ಗೆ 2 ವರ್ಷದ ನೋಟ್ಸ್ ಮತ್ತು ಟೆಸ್ಟ್ಗಳು ತಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ಯೂಟ್ಯೂಬ್ನ ಕೆಳಗಡೆ ಜಾಯಿನ್ ಬಟನ್ ಇದೆ. ಸೊ ಜಾಯಿನ್ ಬಟನ್ ಇದೆ, ಸಬ್ಸ್ಕ್ರೈಬ್ ಬಟನ್ ಇದೆ. ಸೊ ಜಾಯಿನ್ ಬಟನ್ನಲ್ಲಿ 2024 ತನ ಇಲ್ಲಿ ತನ ಏನೇನು ಒಂದು ಹಳೆಯ KS ಮೇನ್ಸ್ ಎಕ್ಸಾಮ್ಸ್ಗಳಾಗಿದೆ, ಆ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ ಚರ್ಚಾ ಮೇಳ ನಡೆಯುತ್ತೆ. ಸೊ ಪ್ರಶ್ನೋತ್ತರ ಚರ್ಚಾ ಮೇಳ, ಯಾರು KS ಮೇನ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನೀವು ಜಾಯಿನ್ ಕೂಡ ಆಗ್ಬೋದು. ಸೊ ಕೆಳಗಡೆ ಒಂದು ಜಾಯಿನ್ ಬಟನ್ ಕಾಣುತ್ತೆ, ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ, ಅಲ್ಲಿ ಜಾಯಿನ್ ಆದರೆ ನಿಮಗೆ KS ಮೇನ್ಸ್ನ ಒಂದು ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಇರುತ್ತೆ. ನಮ್ಮ ಆ್ಯಪ್ನಲ್ಲೂ ಇರುತ್ತೆ, ಪ್ಲಸ್ ನಮ್ಮ ಒಂದು ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲೂ ಕೂಡ ಇರುತ್ತೆ. ಸೊ ನೀವು ಕೂಡ ಅಲ್ಲಿ ಅದನ್ನು ಪಡ್ಕೋಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.